ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಬಾದಾಮಿ ಹುಲಗಪ್ಪ ಬೋವಿ ತಾಲೂಕಾ ಅಧ್ಯಕ್ಷರು ಇವರ ಮೇಲೆ ಅಧಿಕಾರಿಗಳು ಹಾಗೂ ಮರಳು ಪಾಯಿಂಟ್ ಮಾಲೀಕರು ಸೇರಿ ಹಲ್ಲೆ ನಡೆಸಿದ್ದರ ವಿರುದ್ಧ ಹಾಗೂ ಬಾದಾಮಿ ತಾಲೂಕಿನ ದಲಿತರ ಮೇಲೆ ದೌರ್ಜನ್ಯ ಖಂಡಿಸಿ ಹಾಗೂ ಮಹಿಳೆಯರ ಬಡವರ ರೈತರ ಮೇಲೆ ಅನ್ಯಾಯ ಭ್ರಷ್ಟಾಚಾರ ಮತ್ತು ದಬ್ಬಾಳಿಕೆಯನ್ನು ಖಂಡಿಸಿ ಇಂದು ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಂತರ ಅಪ್ಪರ್ ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನೆಯ ಉದ್ದೇಶವನ್ನು ವಿವರಣೆಯನ್ನು ಸಂಘಟನೆಗಳ ಮುಖಂಡರಾದ ರುದ್ರೇಶ್ ಹುಣಸಿನಿಗಿಡದ್ ವಿವರಣೆಯನ್ನು ತಿಳಿಸಿ ಪ್ರತಿಭಟನೆ ಮುಂದುವರಿಸಿದರು. ಬಾದಾಮಿ ತಾಲೂಕಿನಲ್ಲಿ ಅಧಿಕಾರಿಗಳ ದುರ್ವರ್ತನೆ ಹಾಗೂ ಭ್ರಷ್ಟಾಚಾರದ ಬಗ್ಗೆ ವಿವರಿಸಿ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ರುದ್ರೇಶ್ ಹುಣಸಿನಿಗಿಡದ್, ತುಳಸಪ್ಪ ಪಾತ್ರೊಟ್ಟಿ, ವೀರೇಶ್, ಹನುಮಂತ್ ನೀರ್ಲಿಕೇರಿ, ಹುಲಗಪ್ಪ ಬೋವಿ, ಶಹಾಜಿ ಪವಾರ್, ಇಶ್ಲಿಂಗ್ ನರೇಗಲ್, ವೀರೇಶ್ ಪಾತ್ರೊಟ್ಟಿ, ಶಿವರಾಮೇಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಸಂಚಾಲಕ್, ಮಹಿಳಾ ನಾಯಕಿ ಅನಿತಾ ಹವಾಲ್ದಾರ್ ಸೇರಿದಂತೆ ವಿವಿಧ ಸಂಘಟನೆಯವರು ಹಾಜರಿದ್ದರು. ಜನರ ಪೇಮೆಂಟ್ ತೊಂದ್ರೆ ಬದುಕ್ತಾ ಇರೋದು ಅವರು ಜನರಿಗೆ ಯಾಕೆ ಸುಳ್ಳು ಹೇಳ್ತಾರ, ರೈತರಿಗೆ ಯಾಕೆ ಮಾಡಕತ್ತಾರ? ಬರಗಾಲ ಪೀಡಿತ ಪ್ರದೇಶದ ಅಮೌಂಟ್ ಬಾದಾಮಿ ತಾಲೂಕದಾಗ ಗೋಲ್ಮಾಲ್ ಆಗಿದೆ. ₹1 ಅಧಿಕಾರಿಗಳು ಅಕೌಂಟ್ ಹೋಗಿದ ಹೊರತು ರೈತರಿಗೆ ಯಾರಿಗೂ ಹೋಗಿಲ್ಲ.